ಮಲ್ಲ ಮಣಿಕರೆಂಬ ಅಸುರ ಸಹೋದರರು ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ವರ ಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಬ್ಬರಿಸುತ್ತಾ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳ ಆದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಕ್ಷುದ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಋತಮಾರಿ ಅಂದರೆ ತುಪ್ಪದ ಮಾಳಮ್ಮನಾದಿಯಾಗಿ 7 ಕೋಟಿ ದೇವ ಸೈನ್ಯವನ್ನು ಕಳಿಸಿ ಮಲ್ಲ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ. ತದನಂತರ ತ್ರಿಶೂಲ ಹಿಡಿದು ಗಂಗೆ ಮಾಳಮ್ಮಳಾದ ಪಾರ್ವತಿಯೊಂದಿಗೆ ತಾನು ಕತ್ತಿ ಹಿಡಿದ ಮಾರ್ತಾಂಡ ಭೈರವನಾಗಿ ಬಿಳಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರರ ಸಂಹಾರಕ್ಕೆ ಹೊರಡುತ್ತಾನೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು, ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅಲಿಯುವ ಬೂದಿ ಬಡುಕ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ ಪಾರ್ವತಿ ಸಮೇತನಾಗಿ. ಬರಲಿ ಅಣ್ಣ ಮಲ್ಲಾಸುರ, ಅವರ ಪರಿವಾರವಾದರೂ ಎಷ್ಟಿದೆ ಎಂಬುದನ್ನ ನೋಡಿಯೇ ಬಿಡೋಣ. ಅಡವಿಯಲ್ಲಿ ಗೆಡ್ಡೆ ಗೆಣಸು ತಿಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ, ನಮಗೆ ವರದಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿಜ ಮಣಿಕಾಸುರ, ನಾವು ದೈತ್ಯರು ಮಹಾಪರಾಕ್ರಮಿಗಳು. ನಮಗೆದುರಾಗಿ ಬರುವವರು ಹರನಿರಲಿ ನರನಿರಲಿ ಅವರಿಗೆ ಮರಣ ಯೋಗ ಕೂಡಿ ಬಂದಂತೆಯೇ ಸರಿ. ಬರಲಿ ನಮ್ಮೆದುರು ನರನ ರೂಪದ ಹರನು ಕ್ಷಣ ಮಾತ್ರದಲ್ಲಿ ಅವನ ಪ್ರಾಣ ಹರಣಗೈದು ನಮ್ಮ ಕೋಟೆಯ ಬಾಗಿಲಿಗೆ ತೋರಣ ಕಟ್ಟಿ ಬಿಡೋಣ. ಏನಂತೀಯ ಅಣ್ಣ ಮಲ್ಲಾಸುರ? ಅದೋ ನೋಡಲಿ, ಹುಡುಗು ಸಿಡಿಲುಗಳ ಅಬ್ಬರ ತೋರಿಸುತ್ತ ಪಾರ್ವತಿಯೊಂದಿಗೆ ಕುದುರೆಯನ್ನೇರಿ ನಮ್ಮತ್ತಲೇ ಬರುತ್ತಿದ್ದಾನೆ ನರನ ರೂಪದ ಹರ. ನಿನಗೆ ಮಾರಣ ಹಬ್ಬ. ಆಹಾ, ಬಂದೆಯ ಶಂಕರ ಪಾರ್ವತಿ ಸಮೇತನಾಗಿ ಈ ಮಲ್ಲ ಮಣಿಕ ಅಸುರ ಸಹೋದರರ ಅಟ್ಟಹಾಸವನ್ನು ಮಟ್ಟ ಹಾಕಲು ಬಾಬಾ ತೋರಿಸುವೆ ನಿನಗಿಂದು ಈ ದೈತ್ಯ ಮಲ್ಲಾಸುರನ ತೋಳ್ಬಲವನ್ನು. ಏ ಮದೋನ್ಮತ್ತ ಮಲ್ಲಾಸುರನೇ, ಈಗ ನನ್ನ ಸ್ವಾಮಿ ಶಂಕರನಲ್ಲ, ನಿಮ್ಮನ್ನು ಸಂಹಾರಗೈಯಲು ನರನಾಗಿ ಬಂದಿರುವ ಮಾರ್ತಾಂಡ ಭೈರವ. ನಾನೀಗ ಪಾರ್ವತಿ ಅಲ್ಲ, ಮಾರ್ತಾಂಡ ಭೈರವನ ಬೆಂಗಾವರಾಗಿ ಬಂದಿರುವ ಗಂಗೆ ಮಾಳಮ್ಮ. ನೀನು ಮಾಳಮ್ಮನಾದರೇನು ಯಾರಾದರೇನು, ಈ ಮಲ್ಲ ಮಣಿಕ ಅಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾದರೂ ನೆನಪಿರಲಿ. ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿಂದ ಬರವೇನೆಂದು? ಚೆನ್ನಾಗಿ ನೆನಪಿದೆ. ನೆನಪಿದ್ದು ಹರನು ನರನ ರೂಪದಲ್ಲಿ ನಿಮಗೆ ಎದುರಾಗಿ ಬಂದರೂ ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ? ಸಾವಿನ ಭಯ ಆಗಿದ್ದರೇನು ತಮ್ಮ ಮಣಿಕಾಸುರ? ನನಗೂ ಗೊತ್ತಿಲ್ಲ ಮಣ್ಣ ಮಲ್ಲಾಸುರ. ಸರಿಯಾಗಿ ಹೇಳಿದೆ ತಮ್ಮ. ಏ ಗಂಗೆ ಬಾಳಮ್ಮ, ನೀವೀಗ ನರಕುನ್ನಿಗಳೇ ಹೊರತು ಈ ಬಲಾಢ್ಯ ದೈತ್ಯರಿಗೆ ಸರಿಸಮಾನರಲ್ಲ. ಇಸು ಕಾಡಿದರೆ ಮತಕ್ಕೆ ಹಾಕಿಕೊಡುತ್ತೇವೆ. ಅಷ್ಟಕ್ಕೂ ತಾನು ಮಾತಾಡದೆ ಹೆಣ್ಣಾದ ನಿನಗೆ ಮಾತಾಡಲು ಬಿಟ್ಟಿದ್ದಾನಲ್ಲ ಈ ಮಾರ್ತಾಂಡ ಭೈರವ. ಏಕೆ ಈ ಅಸುರ ಸಹೋದರರನ್ನು ಕಂಡು ಭಯಭೀತನಾಗಿರುವನೆ? ಅಯ್ಯೋ ಮೂರ್ಖ ಶಿಖಾಮಣಿಗಳೇ, ಮಾರ್ತಾಂಡ ಭೈರವ ದಯಾಪರನಾಗಿರುವುದರಿಂದ ಮೌನಿಯಾಗಿದ್ದಾನೆ. ಅತಿರೇಕದ ವರ್ತನೆ ತೋರಿದರೆ ಕ್ಷಣ ಮಾತ್ರದಲ್ಲಿ ಸಿಡಿಲಾಗಿ ಬಡಿದು ಇಂತಲೇ ನಿಮ್ಮನ್ನು ಭಸ್ಮ ಮಾಡಿಬಿಡುತ್ತಾನೆ. ಹಾಗಾದರೆ ತೋರಿಸಲು ಹೇಳುವವರ ಪ್ರತಾಪವನ್ನು ಹೆಣ್ಣನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾದಾಡಲು ಬಂದಿರುವ ಈ ಹೇಡಿಯಿಂದ ನಮ್ಮ ದೇಹದ ಒಂದು ರೋಮ
ಅಲ್ಲಾಡಿಸಲು ಸಾಧ್ಯವಿಲ್ಲ. ತಡ ಮಾಡದೆ ನಮ್ಮಡಿಗಳಿಗೆ ಶರಣಾಗಿ ಜೀವ ಉಳಿಸಿಕೊಂಡು ಕೈಲಾಸ ಸೇರಿಕೊಳ್ಳಿರಿ. ಎಲ್ಲ ರಕ್ಕಸ ಹುಡುಗಡೆ ಲೋಕ ಕಲ್ಯಾಣ ನಿರತ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಏಳೆಸಗಬೇಡಿರೆಂದು ಸಮಾಧಾನದಿಂದ ತಿಳಿ ಹೇಳಲು ಬಂದರೆ ಈ ಮಾತಾಟ ಭೈರವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನು ಆಡುತ್ತಿದ್ದೀರಾ? ಮುಗಿಯಿತು ನಿಮ್ಮ ಆಯುಷ್ಯ. ದೇವಿ, ಅರ್ಥವಾಯಿತು ಭೈರವ. ಕೆಲವೋ ಮಣಿಕಾಸುರ, ಸಿದ್ಧನಾಗು ಸಾವಿನ ಮನೆ ಸೇರಲು. ಸ್ವಾಮಿ ಮಾರ್ತಾಂಡ ಭೈರವ, ಹೊತ್ತು ಕಡೆಯಿದಿ ಕತ್ತರಿಸು ಮಲ್ಲಾಸುರನ ಕತ್ತನ್ನು. ಮಲ್ಲಾಸುರ, ಇಂದಿಗೆ ಅಂತ್ಯವಾಯಿತು ನಿನ್ನ ಅಕೃತ್ಯದ ಅಟ್ಟಹಾಸ. ಪ್ರಭು ಶಂಕರ, ಶಾಂತರಾಗು ಪರಮಾತ್ಮ, ಶಾಂತರಾಗು. ಹೌದು ಮಹೇಶ್ವರ, ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ. ನಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿಯನ್ನು ದಯಪಾಲಿಸಿ. ತಥಾಸ್ತು. ಮಲ್ಲಮಣಿಕಾಸುರರೇ, ನಿಮ್ಮ ಇಷ್ಟಾರ್ಥಗಳೇನು? ಪರಮಾತ್ಮ, ನೀನು ನಿತ್ಯ ಜಾಗೃತ ಲಿಂಗ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕೃಪೆ ಮಾಡಬೇಕು. ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು. ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುದುರೆಯಂತೆ ಕುಣಿಯಬೇಕು. ಮಲ್ಲಾಸುರ, ನಿನ್ನ ಇಷ್ಟಾರ್ಥವೇನು? ಪ್ರಭು, ನನ್ನ ಶಿರಸ್ಸು ಬಾಣದ ಕಮಲದಂತೆ ಸದಾ ನಿನ್ನ ಪಾದಗಳ ಮೇಲಿರಲಿ. ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು. ತಥಾಸ್ತು. ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರರಿಗೆ ವರವಿತ್ತು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ. ದೇವರ ಮಾಡಿ ಹೊಳೆಯ ಬಿಂದು ನೈವೇದ್ಯ ತಂದು ಶೋಳಿ ಸೇವೆಗೆ ಮೈಲಾರಕ್ಕೆ ಗರಿಯ ಕಂಬಳಿ ಹೊಂದಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಗರಿಯ ಕಂಬಳಿ ಹೊಂದಿಕೊಂಡು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕುದುರೆ ಏರಿ ಬರುವ ಒಡೆಯ ಧರೆಗೆ ದೊಡ್ಡವರು ನೀರೈತ 7 ಕೋಟಿ ಶ್ರೀ ಚಾಂಗುಮನೋ ನೀ ಮೈಲಾರಲಿಂಗಯ್ಯ, ನೀ ಮೈಲಾರಲಿಂಗಯ್ಯ. ಈ ವರ್ಷ ಹೊರವಯ್ಯ ನುಡಿದ ಕಾರಣಿಕ ಸತ್ತಲೇ ತುಂಬಿದ ಕೊಡ ತುಳುಕಿತಲೇ ಪರಾಕ್